ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ನಾವು ಸೆಪ್ಟೆಂಬರ್ 4, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಕ್ಲಿಯರ್ಸ್ 68 ನೇಮ್ಸ್ ಫಾರ್ ಹೈಕೋರ್ಟ್ ಜಡ್ಜಸ್. ಈ ಒಂದು ಆರ್ಟಿಕಲ್ನಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ, ಸುಪ್ರೀಂ ಕೋರ್ಟ್ ಕೊಲಿಜಿಯಮ್ಮು 68 ಹೆಸರುಗಳನ್ನು ಕ್ಲಿಯರ್ ಮಾಡಿದೆ ಹೈಕೋರ್ಟ್ ಜಡ್ಜಸ್ಗಳಾಗಿ ಅಪಾಯಿಂಟ್ ಮಾಡುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ GS ಪೇಪರ್ 2 ಪಾಲಿಟಿ ಅಥವಾ ಜುಡಿಷರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು ನೆನಪಿಟ್ಕೋಬೇಕು. ಯಾವಾಗಲೂ ನಾನು ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ಸಿಗೆ ಸಂಬಂಧಿಸಿದಂತೆ ಹಿಂದೆ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲೂ ಸಂಕ್ಷಿಪ್ತ ವಿವರಣೆಯನ್ನು ಕೊಟ್ಟಿದ್ದೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯಲ್ಲೂ ಇನ್ನೊಂದು ಸರಿ ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಹೈಕೋರ್ಟ್ ಜಡ್ಜಸ್ಗಳಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 217 ಅಡಿಯಲ್ಲಿ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನ ಏನಪ್ಪ ಅಂತಂದರೆ, ಜಡ್ಜ್ ಆಫ್ ಹೈಕೋರ್ಟನ್ನು ಅಪಾಯಿಂಟ್ ಮಾಡುವಂತಹ ಪವರು ರಾಷ್ಟ್ರಪತಿಗಳಿಗೆ ಕೊಡಲಾಗಿದೆ. ಈ ಒಂದು ಅಪಾಯಿಂಟ್ಮೆಂಟ್ ನಡೆಸೋದಕ್ಕಿಂತ ಮುನ್ನ ರಾಷ್ಟ್ರಪತಿಗಳು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು ಯಾವ ರಾಜ್ಯದ ಹೈಕೋರ್ಟಿಗೆ ಈ ಅಪಾಯಿಂಟ್ಮೆಂಟ್ಸ್ಗಳು ನಡೀತಾ ಇದ್ದಾವೋ ಆ ರಾಜ್ಯದ ಗವರ್ನರೊಂದಿಗೆ ಕನ್ಸಲ್ಟೇಷನನ್ನು ಮಾಡಲಾಗುತ್ತೆ. ಹಾಗೂ ಈ ಕೊಲಿಜಿಯಂ ಅಂತ ಏನು ಹೇಳಲಾಗ್ತಿದೆಯಲ್ಲ, ಕೊಲಿಜಿಯಂ ಕ್ಲಿಯರ್ಸ್ ಅಂತ ಹೇಳಿ. ಸೊ ಕೊಲಿಜಿಯಂ ಎಷ್ಟಿರುತ್ತೆ? ಕೊಲಿಜಿಯಂ ಅಂದರೆ ಯಾರ್ಯಾರು ಇರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳನ್ನು ಒಳಗೊಂಡಂತಹ ತಂಡ ಹೈಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡುತ್ತೆ. ಈ ಕೊಲಿಜಿಯಂ ಅಂದರೆ ಏನು? ಕೊಲಿಜಿಯಂನ ಪ್ರಾವಧಾನ ಸಂವಿಧಾನದಲ್ಲಿದೆಯಾ ಅಥವಾ ಯಾವುದಾದ್ರೂ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ನಿಂದಾಗಿ ಇದು ಹೊರಹೊಮ್ಮಿದೆಯಾ ಅನ್ನುವಂತಹ ವಿಷಯಕ್ಕೆ ಉತ್ತರವನ್ನು ಕಂಡುಹಿಡಿದಾಗಲೂ ನಾನು ಹಿಂದೆಯೂ ಹೇಳಿದ್ದೆ, ಈ ಒಂದು ಕೊಲಿಜಿಯಂ ಸಿಸ್ಟಮ್ ಬಗ್ಗೆ ಯಾವ ಸಂವಿಧಾನದಲ್ಲಾಗಿರಬಹುದು ಇಲ್ಲ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ ತಂದಿರುವಂಥದ್ದಲ್ಲ. ಇದು ಒಂದಿಷ್ಟು ಜಡ್ಜ್ಮೆಂಟ್ಸ್ಗಳಿಂದಾಗಿ ಹೊರಬಂದಿರುವಂತಹ ಪ್ರಾವಧಾನವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ಜಡ್ಜ್ ಕೇಸ್, ಸೆಕೆಂಡ್ ಜಡ್ಜ್ ಕೇಸ್ ಮತ್ತು ಥರ್ಡ್ ಜಡ್ಜ್ ಕೇಸನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಫಸ್ಟ್ ಜಡ್ಜ್ ಕೇಸ್ ಬಗ್ಗೆ ನಾನು ಹೇಳಿದ್ದೆ. ಫಸ್ಟ್ ಜಡ್ಜ್ ಕೇಸ್ ಮೊದಲಿಗೆ ಆಗಿದ್ದು 1981ರಲ್ಲಿ. ಈ ಒಂದು ಜಡ್ಜ್ಮೆಂಟ್ನಲ್ಲಿ ಮುಖ್ಯವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯವಾಗಿ ಜುಡಿಷಿಯಲ್ ಅಪಾಯಿಂಟ್ಮೆಂಟಿಗೆ ಸಂಬಂಧಿಸಿದಂತೆ ರೆಕಮೆಂಡೇಷನನ್ನು ಕೊಡ್ತಾರೆ ಅಂತ ಹೇಳಿ. ಆದರೆ ಈ ಒಂದು ರೆಕಮೆಂಡೇಷನನ್ನು ಕೇಂದ್ರ ಸರ್ಕಾರ ಒಂದಿಷ್ಟು ಕಾರಣಗಳಿಂದಾಗಿ ಅದನ್ನು ವಿರೋಧಿಸಬಹುದು, ಇಲ್ಲ ಅಂತಂದರೆ ಹೊಡೆದು ಹಾಕಬಹುದು ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಎಕ್ಸಿಕ್ಯೂಟಿವ್ ಜುಡಿಷರಿಗಿನ ಹೆಚ್ಚಿನ ಪವರನ್ನು ಪಡೆದಿರುವಂತಹದ್ದನ್ನು ನೋಡಿದಾಗ ನಮ್ಮ ಸಂವಿಧಾನದಲ್ಲಿ ಮುಖ್ಯವಾಗಿ ಜುಡಿಷರಿ, ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ನ ಪವರ್ಸ್ ಬೇರೆ ಬೇರೆ ಇದ್ದಾವೆ. ಸೊ ಇಂಡಿಪೆಂಡೆನ್ಸ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಗೋಸ್ಕರ 12 ವರ್ಷಗಳ ನಂತರ ಸೆಕೆಂಡ್ ಜಡ್ಜ್ ಕೇಸ್ಗಳನ್ನು ತರಲಾಯಿತು. ಈ ಸೆಕೆಂಡ್ ಜಡ್ಜ್ ಕೇಸ್ 1993ರಲ್ಲಿ ಆದಂಥದ್ದು. ಇಲ್ಲಿ ಮುಖ್ಯವಾಗಿ ಜುಡಿಷರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಪ್ರಾವಧಾನಗಳನ್ನು ಮಾಡಲಾಯಿತು. ಈ ಒಂದು ಸೆಕೆಂಡ್ ಜಡ್ಜ್ ಕೇಸ್ನಲ್ಲಿ ಒಂದು ಕೊಲಿಜಿಯಂನ ರಚನೆ ಮಾಡಲಾಯಿತು. ಈ ಕೊಲಿಜಿಯಂನ ರಚನೆಯಲ್ಲಿ ಈ ಕೊಲಿಜಿಯಂನ ಕನ್ಸಲ್ಟೇಷನ್ ಅಂತಂದರೆ ಇದರ ಅಭಿಪ್ರಾಯ ಬಹುಮುಖ್ಯವಾಗಿ ಕನ್ಸಿಡರ್ ಮಾಡಲೇಬೇಕಾಗಿರುತ್ತದೆ. ಸೊ ಇಲ್ಲಿ ಬರೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಒಪಿನಿಯನನ್ನು ಪಡೆಯೋದಲ್ಲದೆ ಇಲ್ಲಿ 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಯಾರು ಸುಪ್ರೀಂ ಕೋರ್ಟಲ್ಲಿದ್ದಾರೋ ಅವರ ಮಾತನ್ನು ಸಹ ಇಲ್ಲಿ ಪರಿಗಣನೆಗೆ ತಗೋಬೇಕು ಅನ್ನುವಂತಹ ಮಾತನ್ನು ಹೇಳಲಾಯಿತು. ಸೊ ಕೊಲಿಜಿಯಂ ಅನ್ನುವಂಥದ್ದು 2ನೇ ಜಡ್ಜ್ ಕೇಸ್ನಲ್ಲಿ 1993ರಲ್ಲಿ ಬಂತು ಅಂತ ಗೊತ್ತಾಯಿತು. ತದನಂತರ 3ನೇ ಜಡ್ಜ್ ಕೇಸ್, ಈ 3ನೇ ಜಡ್ಜ್ ಕೇಸ್ ಆಗಿದ್ದು 1998ರಲ್ಲಿ. ಈ ಒಂದು ಕೇಸ್ನಲ್ಲಿ ಪ್ರೆಸಿಡೆಂಟ್ ರೆಫರೆನ್ಸ್ನ ಆಧಾರದ ಮೇಲೆ ಇಲ್ಲಿ ಕೊಲಿಜಿಯಮನ್ನು ಮೊದಲಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಅಂತ ಏನು ಹೇಳಲಾಗಿತ್ತಲ್ಲ, ಇದನ್ನು ಬದಲಾಯಿಸಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 4 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳನ್ನು ಒಳಗೊಂಡಂತಹ ತಂಡ ಕೊಲಿಜಿಯಂನ ಬದಲಾವಣೆ ಅಥವಾ ಕೊಲಿಜಿಯಂನ ರೂಪಿಸುತ್ತದೆ ಅನ್ನುವಂತಹ ಮಾತನ್ನು ಹೇಳಲಾಯಿತು. ಸೊ ಕೊಲಿಜಿಯಂ ಹೇಗೆ ಬಂತು ತಮಗೆ ಗೊತ್ತಾಯಿತು. ಸೊ ಈ ಒಂದು ಕೊಲಿಜಿಯಂ ಮುಖ್ಯವಾಗಿ ಹೈಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮತ್ತು 2 ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಕನ್ಸಲ್ಟೇಷನ್ ಮಾಡ್ಕೊಳ್ತಾರೆ. ಅದ್ರ ಜೊತೆಯಲ್ಲಿ ರಾಷ್ಟ್ರಪತಿಗಳು ಆಯಾ ರಾಜ್ಯದ ಗವರ್ನರೊಂದಿಗೂ ಕನ್ಸಲ್ಟೇಷನ್ ಮಾಡ್ತಾರೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇಂಡಿಯಾ ಆ್ಯಂಡ್ ರಷ್ಯಾ ಫ್ರೆಂಡ್ಶಿಪ್ ಹ್ಯಾಸ್ ಸ್ಟುಡ್ ದ ಟೆಸ್ಟ್ ಆಫ್ ಟೈಮ್ ಸೇಸ್ ಮೋದಿ. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂಥದ್ದು ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳ ಬಗ್ಗೆ ಆಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಮುಖ್ಯವಾಗಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಲ್ಲೂ ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಬಹಳ ಮುಖ್ಯಕರವಾಗಿರುತ್ತದೆ. ಈ ಒಂದು ಆರ್ಟಿಕಲನ್ನು ನಾವು ಮಾತಾಡ್ತಿರುವಂಥದ್ದು ಮುಖ್ಯವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಫಾರ್ ಈಸ್ಟರ್ನ್ ಎಕನಾಮಿಕ್ ಫೋರಮ್ 2021ರಲ್ಲಿ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲನ್ನು ಇವತ್ತು ನೋಡ್ತಾ ಇರುವಂಥದ್ದು. ಈ ಫಾರ್ ಈಸ್ಟ್ ಎಕನಾಮಿಕ್ ಫೋರಮ್ ಏನು? ಇದನ್ನು ಪುಟಿನ್ ಅವರು 2015ರಲ್ಲಿ ಜಾರಿಗೆ ತಂದರು. ಇದರ ಮುಖ್ಯ ಉದ್ದೇಶ
ರಷ್ಯಾ ಈ ಫಾರ್ ಈಸ್ಟ್ ರಾಷ್ಟ್ರಗಳು ಏನೇನು ಇದಾವಲ್ಲ ಇವುಗಳಲ್ಲಿ ಆರ್ಥಿಕ ಬೆಳವಣಿಗೆಗೋಸ್ಕರ ಅಥವಾ ಆರ್ಥಿಕ ಅಭಿವೃದ್ಧಿಗೋಸ್ಕರ ಕ್ರಮಗಳನ್ನು ಕೈಗೊಳ್ಳಲು ರಷ್ಯಾ ಯಾವಾಗಲೂ ಅನುಕೂಲ ಅಥವಾ ಸಹಕಾರವನ್ನು ಕೊಡುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ಎಕನಾಮಿಕ್ ಡೆವಲಪ್ಮೆಂಟನ್ನು ಇಂಟರ್ನ್ಯಾಷನಲ್ ಕೋಆಪರೇಷನ್ ರೂಪದಲ್ಲಿ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ, ಏಷ್ಯಾ ಪೆಸಿಫಿಕ್ ರೀಜನ್ ಅಂದರೆ ಏನು, ಇದು ಸಹ ತಮಗೆ ಗೊತ್ತಿರಬೇಕು. ಏಷ್ಯಾ ಪೆಸಿಫಿಕ್ ರೀಜನ್ ಅಂತಂದರೆ ವೆಸ್ಟರ್ನ್ ಪೆಸಿಫಿಕ್ ಓಷನಿಗೆ ಹತ್ತಿರ ಇರುವಂತಹ ರಾಷ್ಟ್ರಗಳು. ಉದಾಹರಣೆಗೆ ಈಸ್ಟ್ ಏಷ್ಯಾ ಆಯಿತು, ಸೌತ್ ಈಸ್ಟ್ ಏಷ್ಯಾ ರಾಷ್ಟ್ರಗಳು, ಆಸ್ಟ್ರೇಲಿಯಾ ಆಯಿತು. ಸೊ ಈ ಎಲ್ಲ ಭಾಗಗಳು, ಭಾರತ, ಚೈನಾ, ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ಈ ಎಲ್ಲ ರಾಷ್ಟ್ರಗಳು ಏಷ್ಯಾ ಪೆಸಿಫಿಕ್. ಸೊ ವೆಸ್ಟರ್ನ್ ಪೆಸಿಫಿಕ್ ಓಷನ್ನ ಸುತ್ತ ಇರುವಂತಹ ರಾಷ್ಟ್ರಗಳನ್ನು ಏಷ್ಯಾ ಪೆಸಿಫಿಕ್ ಅಂತ ಕರಿತೀವಿ. ಈ ಫಾರ್ ಈಸ್ಟರ್ನ್ ಎಕಾನಮಿಕ್ ಫೋರಮ್ನ ಅಡಿಯಲ್ಲಿ ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಇಂಟರ್ನ್ಯಾಷನಲ್ ಕೋಆಪರೇಷನ್ನ ಒಂದು ಅಬ್ಜೆಕ್ಟಿವ್ ಒಂದಿಗೆ ಅಥವಾ ಏಮ್ ಒಂದಿಗೆ ಪುಟಿನ್ ಅವರು 2015ರಲ್ಲಿ ಈ ಒಂದು ಫೋರಮನ್ನು ಸ್ಥಾಪಿಸಿದರು. ಈ ಒಂದು ಫೋರಮಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥದ್ದು ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧಗಳು ಬಹಳ ದೊಡ್ಡ ಸಮಯದಿಂದಲೂ ಬೆಳ್ಕೋತಾ ಬಂದಿದ್ದಾವೆ ಆ್ಯಂಡ್ ಎಷ್ಟೇ ಅಡಚಣೆಗಳು ಬಂದರೂ ನಾವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅನ್ನುವಂಥದ್ದು. ಈ ಒಂದು ಸಂದರ್ಭದಲ್ಲಿ ವ್ಲಾಡಿವೋಸ್ತೋ ಅನ್ನುವಂತಹ ಒಂದು ಸಿಟಿಯಲ್ಲಿ ಒಂದು ಹೊಸ ಪೋರ್ಟನ್ನು ಸ್ಥಾಪನೆ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಮುಖ್ಯವಾಗಿ ಕನೆಕ್ಟಿವಿಟಿ, ಸ್ಪೇಸ್ ರಿಸರ್ಚ್, ಶಿಪ್ ಬಿಲ್ಡಿಂಗಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆ್ಯಂಡ್ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳು ಕೋವಿಡ್-19 ಸಂದರ್ಭದಲ್ಲೂ ಸಹ ಮುಖ್ಯವಾಗಿ ವ್ಯಾಕ್ಸಿನೇಷನ್ಗಾಗಿರಬಹುದು, ಇಲ್ಲ ಬೇರೆ ಬೇರೆ ರೀತಿಯ ಸಹಕಾರಗಳಿಗೆ ಸಂಬಂಧಿಸಿದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸಗಳು ನಡೆದಿದ್ದಾವೆ ಅನ್ನುವಂಥದ್ದು ಹೆಲ್ತ್ ಮತ್ತು ಫಾರ್ಮಾ ಕ್ಷೇತ್ರದಲ್ಲಿ. ಇದಲ್ಲದೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕ್ಷೇತ್ರವನ್ನು ನೋಡಿದಾಗ ಎನರ್ಜಿಯೂ ಸಹ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧಗಳಲ್ಲಿ. ಸೊ ಈ ಫಾರ್ ಈಸ್ಟ್ ಎಕಾನಮಿಕ್ ಫೋರಮ್ 2021 ಬಗ್ಗೆ ತಮಗೆ ಮುಖ್ಯವಾಗಿ ಗೊತ್ತಿರಬೇಕು. ಪ್ರಿಲಿಮ್ಸಲ್ಲಿ ಈ ಪ್ರಶ್ನೆ ಕೇಳಲು ಸಾಧ್ಯತೆ ಜಾಸ್ತಿ ಇರ್ತದೆ. ಮುಂದಿನ ಆರ್ಟಿಕಲ್, ಇಂಡಿಯಾ US ಸೈನ್ ಪ್ರಾಜೆಕ್ಟ್ ಅಗ್ರಿಮೆಂಟ್ ಆನ್ ಏರ್ ಲಾಂಚ್ಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಒಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ನನ್ನು ಜುಲೈ 30ರಂದು ಸೈನ್ ಮಾಡಲಿದೆ. ಆ ಒಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ ಮುಖ್ಯವಾಗಿ ಏರ್ ಲಾಂಚ್ಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಈಗ ನಾವೇನೆಲ್ಲ ಡ್ರೋನ್ಸ್ ಇವೆಲ್ಲ ಕಾಣ್ತೀವಲ್ಲ ಅದಕ್ಕೆ ಸಂಬಂಧಿಸಿದಂತೆ ಡಿಫೆನ್ಸ್ ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಇನಿಷಿಯೇಟಿವ್ DTTI ಇನಿಷಿಯೇಟಿವ್ನ ಅಡಿಯಲ್ಲಿ ಸೈನ್ ಮಾಡಲಾಗಿದೆ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮ್ಮ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ GS ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅದರಾಗೂ ಭಾರತ ಮತ್ತು US ನಡುವಿನ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುತ್ತದೆ. ಈ ಒಂದು ಪ್ರಾಜೆಕ್ಟ್ ಅಗ್ರಿಮೆಂಟ್ ಏನು ಏರ್ ಲಾಂಚ್ಡ್ ಅನ್ಮ್ಯಾನ್ಡ್ ಏರ್ ವೆಹಿಕಲ್ಸಿಗೆ ಸಂಬಂಧಿತವಾಗಿರುತ್ತೆಯೋ ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೆಳಗಡೆ ಆಗಿರುವಂಥದ್ದು. ಈ ಒಂದು ಅಗ್ರಿಮೆಂಟನ್ನು ಮುಖ್ಯವಾಗಿ ಕೇಂದ್ರ ಸರ್ಕಾರ ಅಥವಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಒಂದಿಗೆ ಜಾನ್ವರಿ 2006ರಲ್ಲಿ ಮಾಡಿತ್ತು. ಅಂದರೆ R&D ಮತ್ತು ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ನ ಅಡಿಯಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಕೈಗೊಳ್ತೀವಿ ಅಂತ ಹೇಳಿ ಆ ಒಂದು ಅಗ್ರಿಮೆಂಟನ್ನು 2015ರಲ್ಲಿ ರಿನ್ಯೂ ಮಾಡಿರುವಂಥದ್ದು. ಈಗ ಈ ಒಂದು ಅಗ್ರಿಮೆಂಟ್ ಅಥವಾ ಪ್ರಾಜೆಕ್ಟ್ ಅಗ್ರಿಮೆಂಟ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸಿಗೆ ಸಂಬಂಧಿಸಿದಂತೆ ಏನು ಸೈನ್ ಮಾಡಲಾಗಿದೆಯೋ ಇದರಿಂದಾಗಿ ಎರಡು ರಾಷ್ಟ್ರಗಳ ನಡುವೆ ತಾಂತ್ರಿಕ ಸಂಬಂಧಗಳು ಇನ್ನೂ ದೊಡ್ಡದಾಗಿ ಬೆಳೆಯಲಿದ್ದಾವೆ ಅನ್ನುವಂಥದ್ದು ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕು. ಹಾಗೂ ಇದೇ ಸಂದರ್ಭದಲ್ಲಿ ಮೇಲೆ ನಾನು ಹೇಳಿದೆ ಡಿಫೆನ್ಸ್ ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಇನಿಷಿಯೇಟಿವ್ನ ಅಡಿಯಲ್ಲಿ ಈ ಒಂದು ಅಗ್ರಿಮೆಂಟನ್ನು ಪ್ರಾಜೆಕ್ಟ್ ಅಗ್ರಿಮೆಂಟನ್ನು ಸೈನ್ ಮಾಡಲಾಯಿತು ಅನ್ನುವಂಥದ್ದು. ಈ ಒಂದು ಡಿಫೆನ್ಸ್ ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಇನಿಷಿಯೇಟಿವ್ ಅಗ್ರಿಮೆಂಟ್ ಏನಿದೆಯಲ್ಲ ಇದು ಡಿಫೆನ್ಸ್ ಕೊಲಾಬರೇಟಿವ್, ಡಿಫೆನ್ಸ್ ಕ್ಷೇತ್ರದಲ್ಲಿ ಇರುವಂತಹ ತಂತ್ರಜ್ಞಾನಗಳು ಎರಡು ರಾಷ್ಟ್ರಗಳ ನಡುವೆ ಹಂಚಿಕೊಂಡು ಬೆಳೆಯುವಂತಹ ಮುಖ್ಯ ಉದ್ದೇಶವನ್ನು ಈ ಒಂದು ಡಿಫೆನ್ಸ್ ಟೆಕ್ನಾಲಜಿ ಆ್ಯಂಡ್ ಟ್ರೇಡ್ ಇನಿಷಿಯೇಟಿವ್ನ ಅಡಿಯಲ್ಲಿ ಮಾಡಲಾಗಿರುವಂಥದ್ದು. ಸೊ ಈ ಒಂದು ಡಿಫೆನ್ಸ್ ಟೆಕ್ನಾಲಜಿ ಟ್ರೇಡ್ ಇನಿಷಿಯೇಟಿವ್ ಬಗ್ಗೆಯೂ ತಮಗೆ ಮುಖ್ಯವಾಗಿ ಯಾವ ಎರಡು ರಾಷ್ಟ್ರಗಳ ನಡುವೆ ಆಗಿದೆ ಅನ್ನುವಂಥದ್ದು ಪ್ರಶ್ನೆಗೆ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಭಾರತ ಮತ್ತು US ನಡುವೆ ಈ ಒಂದು ಅಗ್ರಿಮೆಂಟ್ ಸೈನ್ ಮಾಡಲಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ ಫ್ರೇಮ್ಡ್ ಟು ರೆಗ್ಯುಲೇಟ್ ಅನ್ಲಾಫುಲ್ ಕಂಟೆಂಟ್. ಈ ಒಂದು ಆರ್ಟಿಕಲ್ನಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021, ಅದರ ಫುಲ್ ಫಾರ್ಮ್ ಏನಾದರೂ ಕೇಳಬೇಕು ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಆ್ಯಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ಕೇಂದ್ರ ಸರ್ಕಾರ ನೋಟಿಫೈ ಮಾಡಿತ್ತು. ಆ ಒಂದು ನೋಟಿಫಿಕೇಷನ್ನ ವಿರುದ್ಧ ಮದ್ರಾಸ್ ಹೈಕೋರ್ಟ್ನಲ್ಲಿ ಒಂದಿಷ್ಟು ರಿಟ್ ಪೆಟಿಷನ್ಗಳು ಹಾಕಿದರು. ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಉತ್ತರವಾಗಿರುವಂಥದ್ದು ಇದು.
ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ಗವರ್ನೆನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸವಾಗಿರುವಂತಹ ವಿಷಯವಾಗಿರೋದ್ರಿಂದ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ GS ಪೇಪರ್ 2 ಗವರ್ನೆನ್ಸ್ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ಕೇಂದ್ರ ಸರ್ಕಾರ ಮುಖ್ಯವಾಗಿ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಏನೆಲ್ಲ ನ್ಯೂಸ್ ಆಗಿರಬಹುದು, ಕರೆಂಟ್ ಅಫೇರ್ಸ್ಗೆ ಸಂಬಂಧಿತವಾಗಿರುವಂತಹ ವಿಷಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾವೆ. ಆ್ಯಂಡ್ ಇದಲ್ಲದೆ ಓವರ್ ದಿ ಟಾಪ್ ಪ್ಲಾಟ್ಫಾರ್ಮ್ ಅಂತಂದ್ರೇನು? ಇವತ್ತು ನಾವು ಅಮೆಝಾನ್ ನೋಡ್ತಿದ್ದೀವಿ, ನೆಟ್ಫ್ಲಿಕ್ಸ್ ನೋಡ್ತಿದ್ದೀವಿ, ZEE5 ನೋಡ್ತಿದ್ದೀವಿ. ಇವೆಲ್ಲ OTT ಪ್ಲಾಟ್ಫಾರ್ಮ್ಸ್ಗಳು ಅಂತ ಕರಿತೀವಿ. ಈ OTT ಪ್ಲಾಟ್ಫಾರ್ಮ್ಸು ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಕರೆಂಟ್ ಅಫೇರ್ಸು ಮತ್ತು ನ್ಯೂಸ್ಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ, ರೆಗ್ಯುಲೇಟ್ ಯಾಕೆ ಮಾಡಬೇಕು? ಯಾವುದಾದರೂ ಅನ್ಲಾಫುಲ್ ಕಂಟೆಂಟ್ ಇದ್ದರೆ ಅದರ ವಿರುದ್ಧ ಈ ಕಾನೂನನ್ನು ತರ್ತಾ ಇದ್ದೀವಿ ಅನ್ನುವಂತಹ ಮಾತನ್ನು ಸರ್ಕಾರ ಹೇಳ್ತಾ ಇರುವಂಥದ್ದು. ಈಗ ಈ ಒಂದು ರೂಲ್ಸ್ನ ವಿರುದ್ಧವಾಗಿ ಪೆಟಿಷನ್ ಹಾಕಿದವರು ಹೇಳ್ತಾ ಇರುವಂಥದ್ದು, ಮೂಲಭೂತ ಹಕ್ಕಾದಂತಹ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಆರ್ಟಿಕಲ್ 19 ಅಡಿಯಲ್ಲಿ ನಮಗೆ ಇಲ್ಲಿ ದಬ್ಬಾಳಿಕೆ ಮಾಡಲಾಗ್ತಿದೆ ಸರ್ಕಾರದ ಕಡೆಯಿಂದ ಅನ್ನುವಂತಹ ಮಾತನ್ನು ಏನು ಹೇಳ್ತಾ ಇದ್ದಾರೋ, ಈ ಒಂದು ಮೂಲಭೂತ ಹಕ್ಕು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಥವಾ ಫ್ರೀಡಮ್ ಆಫ್ ರೈಟ್ಸ್ ಅಂತ ಹೇಳಿ 6 ರೈಟ್ಸ್ಗಳಿದಾವೆ ನಮಗೆ ಫ್ರೀಡಮ್ ಆಫ್ ರೈಟ್ಸ್ನ ಅಡಿಯಲ್ಲಿ. ಯಾವ್ಯಾವು? ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಗಿರಬಹುದು, ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ ವಿತೌಟ್ ಆರ್ಮ್ಸ್ ಆಗಿರಬಹುದು, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್, ಫ್ರೀಡಮ್ ಟು move freely throughout the territory of the country, freedom to reside and settle in any part of the country, freedom to practice any profession or to carry any occupation, trade or business. ಸೊ ಆ 6 ಮೂಲಭೂತ ಹಕ್ಕುಗಳು ಆರ್ಟಿಕಲ್ 19 ಅಡಿಯಲ್ಲಿ ಏನಿದಾವಲ್ಲ, ಇವು ಅಬ್ಸಲ್ಯೂಟ್ ಇಲ್ಲ. ಅಬ್ಸಲ್ಯೂಟ್ ಅಂತಂದರೆ ಇದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಅಂತಿಲ್ಲ, ಲಿಮಿಟೇಷನ್ಸ್ ಇದ್ದಾವೆ. ಆ ಲಿಮಿಟೇಷನ್ಸ್ಗಳು ನಾವು ಆರ್ಟಿಕಲ್ 19 ಸಬ್ ಕ್ಲಾಸ್ 2, ಆರ್ಟಿಕಲ್ 19 ಸಬ್ ಕ್ಲಾಸ್ 6 ಅಡಿಯಲ್ಲಿ, ಮುಖ್ಯವಾಗಿ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಇದು ಫ್ರೀಡಮ್ ಟು ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ನ ಪ್ರಾವಧಾನ ಏನು ಮೂಲಭೂತ ಹಕ್ಕು ಕೊಡ್ತಾ ಇದೆಯೋ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ? ಇಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ನ್ಯೂಸ್ಗಳ ವಿರುದ್ಧವೂ ಕಾನೂನು ಮಾಡಲಾಗಿದೆ. ಸೊ ಈ ಒಂದು ಕಾನೂನಿನಿಂದಾಗಿ ಭಾರತ ಸರ್ಕಾರ ಮುಖ್ಯವಾಗಿ ನಮ್ಮ ಮೂಲಭೂತ ಹಕ್ಕಾದಂತಹ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆಯೋ ಅದರ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಬಟ್ ಅದೇ 19 ಸಬ್ ಕ್ಲಾಸ್ 2 ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನಿಗೆ ಲಿಮಿಟೇಷನ್ಸ್ನ ಹಾಕುತ್ತೆ. ಸರ್ಕಾರ ಏನಾದರೂ ಸೆಕ್ಯೂರಿಟಿ ಆಫ್ ಸ್ಟೇಟ್, ಇಂಟಿಗ್ರಿಟಿ ಆಫ್ ಸ್ಟೇಟ್, ಸಾವರಿಟಿ ಆಫ್ ಸ್ಟೇಟ್, ಫಾರಿನ್ ಸ್ಟೇಟ್ಸ್ನೊಂದಿಗೆ ಇರುವಂತಹ ಸಂಬಂಧಗಳಿಗೆ ಏನಾದರೂ ಆತಂಕ ಉಂಟು ಮಾಡುವಂತಹ ಸಂದರ್ಭಗಳು ಬಂದರೆ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ A ಅನ್ನು ಲಿಮಿಟ್ ಮಾಡುವಂತಹ ಪ್ರಾವಧಾನವನ್ನು 19 ಸಬ್ ಕ್ಲಾಸ್ 2ರಲ್ಲಿ ಕೊಡಲಾಗಿದೆ. ಅದೇ ನಿಟ್ಟಿನಲ್ಲಿ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ನ ಅಡಿಯಲ್ಲಿ ಏನು ಪ್ರಾವಧಾನ ಮಾಡಲಾಗಿದೆಯೋ ಅದು ಒಬ್ಬ ವ್ಯಕ್ತಿಯ ಪ್ರೊಫೆಷನ್ ಮತ್ತು ಆಕ್ಯುಪೇಷನ್, ಟ್ರೇಡ್, ಬಿಸ್ನೆಸ್ಸಿಗೆ ಏನು ಸ್ವತಂತ್ರತೆಯನ್ನು ಆರ್ಟಿಕಲ್ 19 ಅಡಿಯಲ್ಲಿ ಕೊಡಲಾಗಿದೆಯೋ ಅದರ ವಿರುದ್ಧವೂ ಇದೆ ಅನ್ನುವಂಥದ್ದು. ಬಟ್ ಅದೇ ಆರ್ಟಿಕಲ್ 19 ಸಬ್ ಕ್ಲಾಸ್ 6 ಅಡಿಯಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ G ಫ್ರೀಡಮ್ ಟು ಪ್ರೊಫೆಸ್ ಎನಿ ಪ್ರೊಫೆಷನ್ ಅಥವಾ ಪ್ರಾಕ್ಟೀಸ್ ಎನಿ ಪ್ರೊಫೆಷನ್ ಆರ್ ಟು ಕ್ಯಾರಿ ಆನ್ ಎನಿ ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್ ಏನಿದೆಯಲ್ಲ ಅದಕ್ಕೂ ಸಂಬಂಧಿಸಿದಂತೆ ಲಿಮಿಟೇಷನ್ಸ್ಗಳು ಸರ್ಕಾರ ಮಾಡುವಂತಹ ಪ್ರಾವಧಾನಗಳನ್ನು ಕೊಡಲಾಗಿದೆ ಆನ್ ದ ಬೇಸಿಸ್ ಆಫ್ ಸಾವರ್ನಿಟಿ, ಇಂಟಿಗ್ರಿಟಿ, ಫಾರಿನ್ ಸ್ಟೇಟ್ಸ್ ಜೊತೆಗೆ ಇರುವಂತಹ ಸಂಬಂಧಗಳಿಗೆ ಸಂಬಂಧಿಸಿದಂತೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಹೇಳ್ತಾ ಇರುವಂಥದ್ದು ಏನು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ಗಳನ್ನು ತಂದಿದ್ದೀವೋ ಅದು ಮೂಲಭೂತ ಹಕ್ಕುಗಳ ಅನುಗುಣವಾಗೇ ಇದೆ, ಯಾವ ಒಂದು ಮೂಲಭೂತ ಹಕ್ಕುಗಳ ವಿರುದ್ಧವಾಗಿಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲಾಗ್ತಿರುವಂಥದ್ದು. ಆ್ಯಂಡ್ ಈ ಒಂದು ರೂಲ್ಸ್ಗಳನ್ನು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳೊಂದಿಗೆ ಡಿಸ್ಕಷನ್ ಮಾಡಿ ತದನಂತರ ಇದನ್ನು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾವು ಹೊರಗೆ ತಂದಿರುವಂಥದ್ದು ಅನ್ನುವಂಥದ್ದನ್ನು ಸಮಜಾಯಿಸಿ ಇಲ್ಲಿ ಸರ್ಕಾರ ಕೊಡ್ತಾ ಇರೋದನ್ನು ಇಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಎಕ್ಸ್ಪರ್ಟ್ಸ್ ಫ್ಲ್ಯಾಗ್ ಡೈವರ್ಷನ್ ಆಫ್ ಫ್ರೆಶ್ ವಾಟರ್ ಫ್ರಮ್ ಬ್ರಹ್ಮನಿ ರಿವರ್. ಸೊ ಇಲ್ಲಿ ಮೊದಲಿಗೆ ಮಾತಾಡ್ತಾ ಇರುವಂಥದ್ದು ಬ್ರಹ್ಮನಿ ರಿವರ್ ಎಲ್ಲಿದೆ? ಈ ಬ್ರಹ್ಮನಿ ರಿವರ್ ಒಡಿಸ್ಸಾದಲ್ಲಿ ಇದೆ. ಆ್ಯಂಡ್ ಇಲ್ಲಿ ಡೈವರ್ಷನ್ ಆಫ್ ರಿವರ್ ಅಥವಾ ಫ್ರೆಶ್ ವಾಟರ್ ಅಂತ ಮಾತಾಡ್ತಿದ್ದೀವಿ. ಡೈವರ್ಷನ್ ಆಫ್ ಫ್ರೆಶ್ ವಾಟರ್ ಅಂದರೆ ಏನು? ಆ ನದಿಯಿಂದ ಹರಿತಾ ಇರುವಂತಹ ನೀರು ಅದನ್ನು ಬೇರೆ ಒಂದು ಉಪಯೋಗಕ್ಕೋಸ್ಕರ ಬದಲಿ ಅಥವಾ ತಿರುಚಿ ಹಾಕ್ತಾ ಇರುವಂಥದ್ದು ಅಥವಾ ಉಪಯೋಗಿಸ್ತಾ ಇರುವಂತಹ ನಿಟ್ಟಿನಲ್ಲಿ ವಾತಾವರಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಇಂಡಸ್ಟ್ರಿಗಳಿಗೋಸ್ಕರ ಬ್ರಹ್ಮನಿ ರಿವರಿಂದ ಏನು ನೀರು ತಗೊಳ್ತಾ ಇದ್ದಾರೋ ಅದು ಸೆಲಿನಿಟಿ ಬೇರೆ ಕಡೆಗೆ ಹೋಗಿ ಏನು ಸೇರ್ಕೋಬೇಕಾಗಿದೆ ಅದಕ್ಕೆ ಬಹಳ ಎಫೆಕ್ಟ್ ಆಗುತ್ತೆ ಅಂತ. ಎಲ್ಲಿ ಬೇರೆ ಕಡೆಗೆ ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಮಾತಾಡೋಣ. ಒಟ್ಟಾರೆ ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಮುಖ್ಯವಾಗಿ ವಾತಾವರಣ ಅಥವಾ ನಿಸರ್ಗಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿರುವಂತಹ ಆರ್ಟಿಕಲ್ ಆಗಿರುತ್ತದೆ. ಸೊ ಬ್ರಹ್ಮನಿ ರಿವರ್
ಎಲ್ಲಿದೆ, ಒಡಿಸ್ಸಾದಲ್ಲಿದೆ ಅನ್ನುವಂಥದ್ದು ತಮಗೆ ಗೊತ್ತಾಯಿತು. ಅದರ ಜೊತೆಗೆ ಈ ಒಂದು ಬ್ರಹ್ಮನಿ ರಿವರ್ ಒಂದು ಸೀಸನಲ್ ನದಿಯಾಗಿದ್ದು ಒಡಿಸ್ಸಾದ ಈಸ್ಟರ್ನ್ ಭಾಗದಲ್ಲಿ ಇದು ಹರಿಯುತ್ತದೆ. ಹಾಗೂ ಈ ಬ್ರಹ್ಮನಿ ರಿವರ್ ಬೈತ್ರಾನಿ ನದಿಯೊಂದಿಗೆ ಒಗ್ಗೂಡಿ ತದನಂತರ ಒಂದು ಡೆಲ್ಟಾ ಫಾರ್ಮೇಷನನ್ನು ಮಾಡುತ್ತೆ. ಈ ಡೆಲ್ಟಾ ಫಾರ್ಮೇಷನ್ನ ನಂತರ ಹೋಗಿ ಬೇ ಆಫ್ ಬೆಂಗಾಲಲ್ಲಿ ಸೇರಿಕೊಳ್ಳುತ್ತೆ. ಜೋಗ್ರಫಿಯಲ್ಲಿ ಅಥವಾ ಭೂಗೋಳದಲ್ಲಿ ಇನ್ನೊಂದು ಅತಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನೆನ್ಪಿಟ್ಕೋಬೇಕು. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಮತ್ತು ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ ನೋಡ್ತೀವಿ. ವೆಸ್ಟ್ ಫ್ಲೋಯಿಂಗ್ ರಿವರ್ಸು ಹೋಗ್ಬಿಟ್ಟು ಅರೇಬಿಯನ್ ಸಿಯಲ್ಲಿ ಸೇರ್ಕೋತವೆ. ಅದೇ ನಿಟ್ಟಿನಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸು ಹೋಗಿ ಬೇ ಆಫ್ ಬೆಂಗಾಲಲ್ಲಿ ಸೇರ್ಕೋತವೆ. ಆ್ಯಂಡ್ ಭಾರತದಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಮಾತ್ರ ಡೆಲ್ಟಾಸನ್ನು ಫಾರ್ಮ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಡೆಲ್ಟಾಸನ್ನು ಫಾರ್ಮ್ ಮಾಡೋದು ಬರೀ ಈಸ್ಟ್ ಫ್ಲೋಯಿಂಗ್ ರಿವರ್ಗಳು, ವೆಸ್ಟ್ ಫ್ಲೋಯಿಂಗ್ ರಿವರ್ಗಳು ಮಾಡೋದಿಲ್ಲ. ಆ್ಯಂಡ್ ದೇಶದಲ್ಲಿ ಇರುವಂತಹ ಬಹಳಷ್ಟು ನದಿಗಳು, ಕೃಷ್ಣ, ಗೋದಾವರಿ, ಕಾವೇರಿ, ಪೆನ್ನಾರ್, ಇವೆಲ್ಲವೂ ಹೋಗಿ ಈಸ್ಟ್ ಫ್ಲೋಯಿಂಗ್ ರಿವರ್ಸೇ ಆ್ಯಂಡ್ ಬೇ ಆಫ್ ಬೆಂಗಾಲಲ್ಲೇ ಹೋಗಿ ಸೇರ್ಕೋತವೆ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ನ ಅಡಿಯಲ್ಲಿ ಮುಖ್ಯವಾಗಿ ನರ್ಮದಾ ಮತ್ತು ತಾಪಿ ಏನು ಮಾತಾಡ್ತೀವೋ ಈ ಎರಡು ನದಿಗಳು ಡೆಲ್ಟಾಗಳನ್ನು ಫಾರ್ಮ್ ಮಾಡೋದಿಲ್ಲ. ಇದು ಜಿಯೋಗ್ರಫಿಯಲ್ಲಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನ್ಪಿಟ್ಕೋಬೇಕು. ಸೊ ಈ ಬ್ರಹ್ಮನಿ ರಿವರು ಬೈತ್ರಾನಿ ಜೊತೆ ಸೇರಿಕೊಂಡು ಡೆಲ್ಟಾ ಫಾರ್ಮ್ ಮಾಡುತ್ತೆ ಒಡಿಸ್ಸಾದಲ್ಲಿ, ತದನಂತರ ಹೋಗಿ ವೆಸ್ಟ್ ಬೆಂಗಾಲಲ್ಲಿ ಸೇರಿಕೊಳ್ಳುತ್ತೆ. ಈಗ ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂಥದ್ದು ಈ ಬ್ರಹ್ಮನಿ ರಿವರ್ ಏನಿದೆಯಲ್ಲ ಅಥವಾ ಬ್ರಹ್ಮನಿ ನದಿ, ಇದು ಮುಖ್ಯವಾಗಿ ಬಿತ್ತರ್ಕನಿಕಾ ರಿಸರ್ವ್ನೊಂದಿಗೆ ಹರಿದು ಹೋಗುವಂಥದ್ದು. ಬಿತ್ತರ್ಕನಿಕಾ ರಿಸರ್ವ್ ಅಥವಾ ಬಿತ್ತರ್ಕನಿಕಾ ರೀಜನ್ ಅಥವಾ ನ್ಯಾಷನಲ್ ಪಾರ್ಕು ಇದೆ, ಬಿತ್ತರ್ಕನಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಬಿತ್ತರ್ಕನಿಕಾ ಮ್ಯಾಂಗ್ರೂವ್ಸು ಇದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ಬಿತ್ತರ್ಕನಿಕಾ ಒಡಿಸ್ಸಾದಲ್ಲೇ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಗಿದ್ದು, ಈ ಒಂದು ಭಾಗವು ಮ್ಯಾಂಗ್ರೂವ್ಸಿಗೆ ಮತ್ತು ಮೈಗ್ರೇಟರಿ ಬರ್ಡ್ಸಿಗೆ, ಟರ್ಟಲ್ಸಿಗೆ ಮತ್ತು ಎಸ್ಚುರಿನ್ ಕ್ರೊಕೊಡೈಲ್ಸ್ ಅಂತಂದರೆ ಮೊಸಳೆಗಳು, ಅವುಗಳಿಗೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿರುವಂತಹ ಜಾಗ. ಸೊ ಬಿತ್ತರ್ಕನಿಕಾ ನ್ಯಾಷನಲ್ ಪಾರ್ಕ್, ಬಿತ್ತರ್ಕನಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹಾಗೂ ಗಹರಿ ಮಾತಾ ಮರೈನ್ ಸ್ಯಾಂಕ್ಚುರಿ, ಇವು ಮೂರು ಈ ಒಂದು ಬಿತ್ತರ್ಕನಿಕಾವನ್ನು ರೆಪ್ರೆಸೆಂಟ್ ಮಾಡುತ್ತೆ. ರೆಪ್ರೆಸೆಂಟ್ ಮಾಡಿರುವಂತಹ ಸಂದರ್ಭದಲ್ಲಿ ಬ್ರಹ್ಮನಿ ನದಿ ಈ ಭಾಗದಲ್ಲಿ ಹರಿಯೋದ್ರಿಂದ ಈ ಒಂದು ಫ್ರೆಶ್ ವಾಟರ್ ಅಥವಾ ನೀರು ಮೊದಲೇ ಸೀಸನಲ್ಲಿದೆ. ಇದರಿಂದ ನೀರನ್ನು ತಾವು ಏನಾದರೂ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗೆ ಉಪಯೋಗಿಸಲು ಶುರು ಮಾಡಿದಾಗ ಇಲ್ಲಿ ಇರುವಂತಹ ಮ್ಯಾಂಗ್ರೋವ್ಸ್, ಗಹರಿ ಮಾತಾ ಮರೈನ್ ಸ್ಯಾಂಕ್ಚುರಿ ಏನಿದೆಯಲ್ಲ, ಆ ಮ್ಯಾಂಗ್ರೋವ್ಸಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಮ್ಯಾಂಗ್ರೋವ್ಸ್ ಏನು? ಮ್ಯಾಂಗ್ರೋವ್ಸ್ ಬೆಳಿಬೇಕು ಅಂತಂದರೆ ಮುಖ್ಯವಾಗಿ ಇದಕ್ಕೆ ಬ್ರಾಕಿಶ್ ವಾಟರ್ ಬೇಕು. ಬ್ರಾಕಿಶ್ ಅಂತಂದರೆ ಸಮುದ್ರದ ಮತ್ತು ಫ್ರೆಶ್ ವಾಟರ್ ಏನಿರುತ್ತಲ್ಲ, ಇವೆರಡರ ಮಿಕ್ಸ್ಚರ್ನೇ ಬ್ರಾಕಿಶ್ ವಾಟರ್ ಅಂತ ಕರಿತೀವಿ. ಆ್ಯಂಡ್ ಆ ಬ್ರಾಕಿಶ್ ವಾಟರ್ ಮುಖ್ಯವಾಗಿ ಕಂಡೀಸಿವ್ ಇರುತ್ತೆ. ಈಗ ಏನಾದರೂ ಹರಿಯುವ ನೀರಿನ ಏನು ಕ್ವಾಂಟಿಟಿ ಇದೆ ಅದು ಕಡಿಮೆ ಆಯಿತು ಅಂದ್ಕೊಳ್ಳಿ, ಅಲ್ಲಿ ಇರುವಂತಹ ಬ್ರಾಕಿಶ್ ವಾಟರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗುತ್ತೆ, ಯಾಕಂದರೆ ಫ್ರೆಶ್ ವಾಟರ್ ಕಮ್ಮಿ ಆಗ್ತಿದೆ. ಉಪ್ಪಿನ ಅಂಶ ಜಾಸ್ತಿ ಆದಾಗ ಆಬ್ವಿಯಸ್ಲಿ ಮ್ಯಾಂಗ್ರೋವ್ಸ್ ಡೆಸ್ಟ್ರಾಯ್ ಆಗ್ತವೆ. ಆ್ಯಂಡ್ ಮ್ಯಾಂಗ್ರೋವ್ಸ್ ಮುಖ್ಯವಾಗಿ ಮೈಗ್ರೇಟರಿ ಬರ್ಡ್ಸಿಗೆ, ಈ ಕ್ರೊಕೊಡೈಲ್ಸಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಬಿತ್ತರ್ಕನಿಕಾ ಮುಖ್ಯವಾಗಿ ಒಂದು ರಾಮ್ಸರ್ ಕನ್ವೆನ್ಷನ್ನ ಅಡಿಯಲ್ಲಿ ವೆಟ್ಲ್ಯಾಂಡ್ ಆಗಿರುವಂತಹ ನಿಟ್ಟಿನಲ್ಲಿ ಅದನ್ನು ಕಾಪಾಡುವ ಅವಶ್ಯಕತೆ ತುಂಬ ಇದೆ ಅನ್ನುವಂಥದ್ದನ್ನು ಇಲ್ಲಿ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಸುಂದರ್ಬನ್ ಡೆಲ್ಟಾ ಅಥವಾ ಸುಂದರ್ಬನ್ ಮ್ಯಾಂಗ್ರೋವ್ಸ್ ವೆಸ್ಟ್ ಬೆಂಗಾಲಲ್ಲಿ ಏನಿದಾವಲ್ಲ, ಫರಕ್ಕಾ ಬ್ಯಾರೇಜ್ ಅಂತ ಹೇಳಿ ಒಂದು ಇಂಡಸ್ಟ್ರಿಯಲ್ ಆಕ್ಟಿವಿಟಿಗೋಸ್ಕರ ಕಟ್ಟಿದಂತಹ ಡ್ಯಾಮ್ನಿಂದಾಗಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅನ್ನುವಂಥದ್ದು ಉದಾಹರಣೆ ನಮಗೆ ಗೊತ್ತೇ ಇದೆ. ಅದನ್ನು ಗೊತ್ತಿದ್ದರೂ ಸಹ ಇವತ್ತು ಒಡಿಸ್ಸಾದಲ್ಲಿ ಈ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಮುಂದಾಗ್ತಾ ಇರುವಂಥದ್ದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಮ್ಯಾಂಗ್ರೋವ್ಸ್ ಡೆವಲಪ್ಮೆಂಟಿಗೆ ನೀರಿನ ಅವಶ್ಯಕತೆ ಇದ್ದೇ ಇದೆ. ಅದು ಇಲ್ಲದೇ ಇದ್ದಾಗ ಸ್ಯಾಲಿನಿಟಿ ಜಾಸ್ತಿಯಾಗಿ ಅವು ಎಫೆಕ್ಟ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಆಗ್ತವೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಹಾಗೂ ಈ ಬ್ರಹ್ಮನಿ ಅಥವಾ ಬಿತ್ತರ್ಕನಿಕಾ ರಿಸರ್ವ್ ಏನಿದೆ ಅದು ಇರುವಂತಹ ಜಾಗ, ಅದು ರಾಮ್ಸರ್ ಕನ್ವೆನ್ಷನ್ಗೆ ಸೇರಿರುವಂತಹ ನಿಟ್ಟಿನಲ್ಲಿ. ರಾಮ್ಸರ್ ಕನ್ವೆನ್ಷನ್ ಅಂದರೆ ಏನು? ಹಿಂದಿನ ಸುದ್ದಿ ವಿಶ್ಲೇಷಣೆಯನ್ನು ಹೇಳಿದ್ದೆ. ರಾಮ್ಸರ್ ಕನ್ವೆನ್ಷನ್ ಮುಖ್ಯವಾಗಿ ಈ ಒಂದು ಕನ್ವೆನ್ಷನ್ 1975ರಲ್ಲಿ ಜಾರಿಗೆ ಬಂತು. ಇದರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವೆಟ್ಲ್ಯಾಂಡ್ಸ್ಗಳು, ವೆಟ್ಲ್ಯಾಂಡ್ಸ್ ಅಂದರೆ ಏನು? ವೆಟ್ಲ್ಯಾಂಡ್ಸ್ ಅಂತಂದರೆ ಟೆರೆಸ್ಟ್ರಿಯಲ್ ಮತ್ತು ಓಷನ್ನಿನ ನಡುವೆ ಇರುವಂತಹ ಟ್ರಾನ್ಸಿಷನ್ ಜಾಗವನ್ನೇ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಮುಖ್ಯವಾಗಿ ಸಪೋಸ್ ಸಮುದ್ರಕ್ಕೂ ಮತ್ತು ಭೂಮಿಗೆ ಮಧ್ಯ, ಯಾಕಂದರೆ ಕನೆಕ್ಷನ್ ಇರುತ್ತೆ. ಕನೆಕ್ಷನ್ ಇದ್ದ ನಂತರ ಒಂದಿಷ್ಟು ಜಾಗ ಸಮುದ್ರದ ನಂತರ ಇನ್ನೂ ಸ್ವಲ್ಪ ಹಸಿ ಇರುತ್ತಲ್ಲ, ಆ ಭಾಗವನ್ನು ನಾವು ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಆ ವೆಟ್ಲ್ಯಾಂಡ್ಸ್ ಜಾಗದಲ್ಲೇ ಮುಖ್ಯವಾಗಿ ನಾವು ಬಯೋಡೈವರ್ಸಿಟಿಗಳನ್ನು ಕಾಣುವಂಥದ್ದು. ಇವುಗಳನ್ನು ಸಂರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ರಾಮ್ಸರ್ ಕನ್ವೆನ್ಷನನ್ನು, ರಾಮ್ಸರ್ ಅನ್ನುವಂಥದ್ದು ಇರಾನ್ನಲ್ಲಿ ಒಂದು ಸಿಟಿ, 1975ರಲ್ಲಿ ಈ ಒಂದು ಅಗ್ರಿಮೆಂಟ್ ಅಥವಾ ಕನ್ವೆನ್ಷನನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಮುಖ್ಯವಾಗಿ ವೆಟ್ಲ್ಯಾಂಡ್ಸ್ಗಳನ್ನು ಸರಿಯಾಗಿ ಉಪಯೋಗಿಸುವಂಥದ್ದು ಹಾಗೂ
ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೊಟ್ಟ ಮೇಲೆ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು, ಮತ್ತು ಒಂದಿಷ್ಟು ವೆಟ್ಲ್ಯಾಂಡ್ಸ್ಗಳು ಎರಡು ರಾಷ್ಟ್ರಗಳ ನಡುವೆ ಇದ್ದಾಗ ಇಂಟರ್ನ್ಯಾಷನಲ್ ಬೌಂಡ್ರಿಗೆ ಸಂಬಂಧಿಸಿದಂತೆ ನಾವು ನೋಡ್ಕೊಳ್ಳಲ್ಲ ನೀವು ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಲ್ಲ ನಾವು ನೋಡ್ಕೊಳ್ಳಿ ಅನ್ನುವಂತಹ ಸನ್ನಿವೇಶಗಳು ಜಾಸ್ತಿ ಆಗ್ತವೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಕನ್ವೆನ್ಷನನ್ನು ಜಾರಿಗೆ ತಂದಿರುವಂಥದ್ದು. ಸೊ ಈ ಒಂದು ಕನ್ವೆನ್ಷನ್ ಮುಖ್ಯವಾಗಿ ವೆಟ್ಲ್ಯಾಂಡ್ಸ್ನ ಸಂರಕ್ಷಣೆಗೋಸ್ಕರ ಇದೆ ಅನ್ನುವಂಥದ್ದು ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಇವತ್ತು ಆ್ಯಕ್ಚುಲಿ ಎಡಿಟೋರಿಯಲ್ಸಲ್ಲಿ ಯಾವುದು ಅಷ್ಟು ಮುಖ್ಯವಾದಂತಹ ಆರ್ಟಿಕಲ್ಸ್ ಇಲ್ಲದೆ ಇರೋದ್ರಿಂದ ಎಡಿಟೋರಿಯಲ್ ಸೆಕ್ಷನ್ನ ವಿಡಿಯೋ ಇವತ್ತು ಇರೋದಿಲ್ಲ. ನಿನ್ನೆ ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ತಡವಾಗಿದೆ. ನಿನ್ನೆ ನನಗೆ ಕ್ಲಾಸ್ ಇದ್ದ ಕಾರಣ ನಾನು ಅದನ್ನು ಪೂರ್ಣವಾಗಿ ಮಾಡಲು ಸಾಧ್ಯವಾಗಿಲ್ಲ. ಇವತ್ತು ನಾನು ಅದನ್ನು ಮಾಡಿ ಅಪ್ಡೇಟ್ ಮಾಡ್ತೀನಿ. ಸೊ ನಿನ್ನೆ ಮಾಡದೇ ಇರೋದಕ್ಕೆ ತಮಗೆಲ್ಲರಿಗೂ ಕ್ಷಮೆಯನ್ನು ಯಾಚಿಸುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.